ನಮಸ್ಕಾರ ಎಲ್ಲರಿಗೂ. CSC ಕಡೆಯಿಂದ ಕ್ರೆಡಿಟ್ ಕಾರ್ಡ್ ಸೇವೆಯನ್ನ ಕೊಡಲಾಗ್ತಾ ಇದೆ. ಯಾರಿಗೆಲ್ಲ ಒಂದು ಕ್ರೆಡಿಟ್ ಕಾರ್ಡ್ ಬೇಕಾಗಿದೆ, ನಿಮ್ಮ ಹತ್ತಿರದ ಒಂದು CSC ಸೆಂಟರ್ಗೆ ಹೋಗಿ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಅಪ್ಲೈ ಮಾಡಬಹುದು. ಯಾವೆಲ್ಲ ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಕೊಡಲಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮತ್ತೆ ಡಾಕ್ಯುಮೆಂಟ್ ಏನ್ ಬೇಕು ಅಂತ ಕೂಡ ತಿಳಿಸಿಕೊಡ್ತೀನಿ. ಈ ಒಂದು CSC ನಲ್ಲಿ ಒಂದು ಲಾಗಿನ್ ಡ್ರೈವ್ ಅನ್ನ ನಡೀತಾ ಇದೆ. ಅಂದ್ರೆ ಕ್ರೆಡಿಟ್ ಕಾರ್ಡ್ ನ ಒಂದು ಮೆಗಾ ಲಾಗಿನ್ ಡೇ ಡ್ರೈವ್ ಅನ್ನ ನಡೀತಾ ಇದೆ. ಹಾಗಾಗಿ ಒಂದು CSC ನಲ್ಲಿ ಸಾರ್ವಜನಿಕರಿಗೆ ಒಂದು ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನ ಅಂದ್ರೆ ಅಪ್ಲೈ ಮಾಡೋದು, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ನಿಮಗೆ ಕ್ರೆಡಿಟ್ ಕಾರ್ಡ್ ಬರೋ ಹಾಗೆ ಮಾಡ್ತಾರಂತಾನೆ ಹೇಳ್ಬೋದು. CSC ನಲ್ಲಿ ಲೋನ್ ಬಜಾರ್ ಪೋರ್ಟಲ್ ಅಂತ ಇದೆ. ಇವಾಗ ನೋಡ್ತಾ ಇದ್ರಲ್ಲ, ಇದು CSC ಲೋನ್ ಬಜಾರ್ ಪೋರ್ಟಲ್ ಅಂತ ಇದೆ. CSC ನಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ. ಸೊ ಎವ್ರಿ ಸ್ಯಾಟರ್ಡೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನಮಗೆ ಶನಿವಾರ ದಿನ ಇದು ಬಂದಿದೆ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎನಿ ಟೈಮ್ ಇರುತ್ತೆ ಇದು. ಸೊ ಈ ಒಂದು ಮಂತ್ ಎಂಡ್ ವರೆಗೂ ಇರುತ್ತೆ, ಮಾರ್ಚ್ ಮಂತ್ ಎಂಡ್ ವರೆಗೂ ಇರುತ್ತೆ. ಹೋಗಿ ನೀವು ಅಪ್ಲೈ ಮಾಡ್ಕೋಬಹುದು CSC ನಲ್ಲಿ ಹೋಗಿ. ಇವಾಗ ಯಾವೆಲ್ಲ ಒಂದು ಕ್ರೆಡಿಟ್ ಕಾರ್ಡ್ ಅಂತ ನೋಡೋದ್ರೆ, ಇವಾಗ ನೋಡ್ತಾ ಇದ್ದೀರಾ ಎಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಎಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡು. ಅದೇ ರೀತಿಯಾಗಿ ಪತಾಂಜಲಿ PNB ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಪತಾಂಜಲಿ ಒಂದು ಬ್ರ್ಯಾಂಡಿನ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಟೈಅಪ್ ಇರುವಂತ ಪತಾಂಜಲಿ ರೂಪೇ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಮತ್ತೆ ಬಜಾಜ್ ಇನ್ಸ್ಟಾ EMI ಕಾರ್ಡ್ ಕೂಡ ನಿಮಗೆ ಸಿಗುತ್ತೆ. ಬಜಾಜ್ ಪಿನ್ಸರು ಏನು ಕಾರ್ಡ್ ಏನಿದ್ದಾರೆ EMI ಕಾರ್ಡ್, ಬಜಾಜ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಈ ಒಂದು ಕಾರ್ಡ್ ಕೂಡ ಮಾಡಿಕೊಡಲಾಗುತ್ತೆ CSC ನಲ್ಲಿ. ಮತ್ತು HDFC ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಕೂಡ ಈ ಒಂದು CSC ನಲ್ಲಿ ಮಾಡಿಕೊಡಲಾಗ್ತದೆ. ಅದೇ ರೀತಿ LIC ಕ್ರೆಡಿಟ್ ಕಾರ್ಡ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಒಟ್ಟು 5 ಕ್ರೆಡಿಟ್ ಕಾರ್ಡ್ಗಳಿಗೆ ಒಂದು ಸೇವೆಯನ್ನ ಕೊಡಲಾಗ್ತಾ ಇದೆ CSC ಕಡೆಯಿಂದ. ನಿಮಗೂ ಕೂಡ ಈ ಒಂದು 5ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಬೇಕಾಗಿದ್ದಲ್ಲಿ ಹತ್ತಿರದ CSC ಸೆಂಟರ್ ಹೋಗಿ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬಹುದು. ಬಹಳಷ್ಟು ಜನರಿಗೆ ಕ್ರೆಡಿಟ್ ಕಾರ್ಡ್ ತಗೋಬೇಕಂತ ಆಸೆ ಇರುತ್ತೆ. ಬಟ್ ಅದು ಯಾವ ರೀತಿ ಅಪ್ಲೈ ಮಾಡೋದು, ಹೆಂಗ್ ಪಡ್ಕೊಳ್ಳೋ ಅಂತಾನೆ ಗೊತ್ತಿರೋದಿಲ್ಲ. ಬ್ಯಾಂಕಿಗೆ ಹೋದ್ರೆ ಎಲಿಜಿಬಿಲಿಟಿ ಇರೋದಿಲ್ಲ, ಅದು ಇದು ಅಂತ ಏನೋ ಹೇಳಿಸಿ ನಿಮಗೆ ಕಳಿಸ್ತಾರೆ. ಕೆಲವು ಸಲ ರಿಜೆಕ್ಟ್ ಕೂಡ ಆಗುತ್ತೆ ಅಪ್ಲೈ ಮಾಡಿದರೆ ಬ್ಯಾಂಕ್ ಅಲ್ಲಿ. ಸೊ ಇಂಥ ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಕಸ್ಟಮರು. ಸೊ ಇನ್ನು ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಹತ್ತಿರವಾಗ್ಲಿ, ಜನರಿಗೆ ಸಿಗಲಿ ಅಂತ ಉದ್ದೇಶದಿಂದ ಒಂದು CSC ಗೆ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ. ಸೊ CSC ವೇಲಿಗಳು ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದ್ರೆ CSC ಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನೋಡ್ತಾ ಇದ್ದೀರಾ CSC ಲೋನ್ ಬಜಾರ್ ನಲ್ಲಿ ನಾನು ಒಂದು ಕಸ್ಟಮರ್ದು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅವ್ರ ಬಳಿ ಡಾಕ್ಯುಮೆಂಟ್ ಕಡಿಮೆ ಇದೆ, ಒಂದು ಪ್ಯಾನ್ ಕಾರ್ಡ್ ಇಲ್ಲ ಅಂತ ಅವ್ರ ಹತ್ರ. ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡಿದ್ದೀನಿ ನಾನು. ನಿಮಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು, ಇವೆರಡು ಮ್ಯಾಂಡೇಟರಿ. ಮತ್ತೆ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರಲೇಬೇಕು, ಅಂದಾಗ ಮಾತ್ರ ನಿಮಗೆ ಈ ಒಂದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಆಲ್ರೆಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಕ್ಸಿಸ್ ಬ್ಯಾಂಕ್ ನಲ್ಲಿ ಇದ್ರೆ ಇನ್ನೂ ಹೆಲ್ಪ್ ಆಗುತ್ತೆ, ಅಥವಾ HDFC ಬ್ಯಾಂಕ್ ನಲ್ಲಿ ಇದ್ರೆ HDFC ಕ್ರೆಡಿಟ್ ಕಾರ್ಡ್ ಮಾಡ್ಕೋರಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಕೌಂಟ್ ಇದ್ರೆ ಮಾತ್ರ ಸ್ವಲ್ಪ ಬೇಗ ಪ್ರೊಸೆಸ್ ಆಗುತ್ತೆ. ಅಕೌಂಟ್ ಇಲ್ಲ ಅಂದ್ರೆ ನಾನ್ ಕಸ್ಟಮರ್ಗೆ ಸ್ವಲ್ಪ ಕೊಡೋದು ಡಿಲೇ ಮಾಡ್ತಾರೆ. ಹಾಗಾಗಿ ಈಗೆಲ್ಲ ನಾನ್ ಕಸ್ಟಮರ್ ಅಂದ್ರೆ ಬ್ಯಾಂಕ್ ಕಸ್ಟಮರ್ ಇಲ್ಲದೆ ಇದ್ರು ಕೂಡ ಕೊಡಲಾಗ್ತಾ ಇದೆ. ನಾರ್ಮಲ್ ಆಗಿ ಬಜಾಜ್ ಪಿನ್ಸರು ಕಾರ್ಡ್ ಅನ್ನ ಎಲ್ಲರಿಗೂ ಕೊಡಲಾಗ್ತಾ ಇದೆ. ಇದಕ್ಕೆ ಬ್ಯಾಂಕ್ ಇಂಥ ಬ್ಯಾಂಕ್ ಇರ್ಬೇಕಂತ ಎಲ್ಲ, ಯಾವ ಬ್ಯಾಂಕ್ ಇದ್ರು ಕೂಡ ನಿಮಗೆ ಒಂದು ಬಜಾಜ್ ಪಿನ್ಸರು ಇನ್ಸ್ಟಾ EMI ಕಾರ್ಡ್ ಅನ್ನ ಮಾಡಿಕೊಡ್ಬಹುದು. ಸೊ ನಾವು ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಕೊಡ್ತೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದಂತ. ಮತ್ತು ನಿಮಗೂ ಕೂಡ ಬೇಕು ಅಂದ್ರೆ ಒಂದು ನಂಬರ್ ಕೂಡ ಕೊಡ್ತೀನಿ ನಾನು. ಯಾಕಂದ್ರೆ ನಮ್ಮ ಕಸ್ಟಮರ್ಗೆ ಎಕ್ಸಿಸ್ ಬ್ಯಾಂಕ್ ಅಥವಾ HDFC ಬ್ಯಾಂಕ್ ಅಥವಾ ಬಜಾಜ್ ಪಿನ್ಸರು EMI ಕಾರ್ಡ್ ಬೇಕು ಅಂದ್ರೆ ನಮಗೆ ಒಂದು ಮೊಬೈಲ್ ಸೇವೆನ ಕೊಡ್ತಾ ಇದ್ದೀನಿ. ಆ ಮೊಬೈಲ್ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಂದು ಡಾಕ್ಯುಮೆಂಟ್ ನಮಗೆ ಕಳಿಸ್ಕೊಟ್ರೆ ನಾವು ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ಅಪ್ಲೈ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಅತಿ ಶೀಘ್ರದಲ್ಲಿ ನಮ್ದು ಒಂದು ಮೊಬೈಲ್ ನಂಬರ್ ನಿಮಗೆ ಕೊಡ್ತೀವಿ. ಆ ಮೊಬೈಲ್ ನಂಬರ್ ಮೂಲಕ ನಿಮಗೆ ಸೇವೆ ನಾವು ಕೊಡಬೇಕಂತ ಅನ್ಕೊಂಡಿದ್ದೀವಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಅತಿ ಮುಖ್ಯವಾಗಿ ಈ ಒಂದು ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಿದೆಯಲ್ಲ, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಪೂರ ಲೋ ಇದ್ರೆ ಮಾತ್ರ ಬರೋದಿಲ್ಲ, ಚೆನ್ನಾಗಿರ್ಬೇಕು. ಮಿನಿಮಮ್ ಒಂದು 700 ಇರಬೇಕು, 500ರಿಂದ ಒಂದು 700ವರೆಗೆ ಸಿಬಿಲ್ ಸ್ಕೋರ್ ಇರಬೇಕು. ಅಂದಾಗ ಮಾತ್ರ ಒಂದು ಈ ಇಷ್ಟರಲ್ಲಿ ಯಾವ್ದಾನ ಒಂದು ಕಾರ್ಡ್ ನಿಮಗೆ ದೊರೆಯುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೀವು ಅಪ್ಲೈ ಮಾಡ್ಕೋರು ಈ ಒಂದು ಬಜಾಜ್ ಇನ್ಸ್ಟಾ EMI ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲರಿಗೂ ಕೊಡಲಾಗುತ್ತೆ. ಕೆಲವರಿಗೆ ಸಿಬಿಲ್ ಸ್ಕೋರ್ ಇದ್ರೆ 1 ಲಕ್ಷದಿಂದ 2 ಲಕ್ಷವರೆಗೂ ನಿಮಗೆ ಒಂದು ಅಮೌಂಟ್ ಅನ್ನ ಸಿಗುತ್ತೆ. ಲಿಮಿಟ್ ಏನಿರುತ್ತಲ್ಲ 1 ಲಕ್ಷದಿಂದ 2 ಲಕ್ಷವರೆಗೂ ನಿಮಗೆ ಲಿಮಿಟ್ ಸಿಗುತ್ತೆ. ಮಿನಿಮಮ್ ಅಂದ್ರೆ ಒಂದು 20,000 ಸಿಗುತ್ತೆ ನಿಮಗೆ ಇದರಲ್ಲಿ ಇನ್ಸ್ಟಾ EMI ಕಾರ್ಡ್ ಅಲ್ಲಿ. ಎಕ್ಸಿಸ್ ಬ್ಯಾಂಕ್ ಮತ್ತೆ HDFC ಬ್ಯಾಂಕ್ ಏನಿದೆಲ್ಲ ಇದರಲ್ಲಿ ಮಿನಿಮಮ್ ಒಂದು 50,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಏನಿದೆಲ್ಲ ಕ್ರೆಡಿಟ್ ಲಿಮಿಟ್ 50,000 ರೂಪಾಯಿ ಸಿಗುತ್ತೆ. ಮ್ಯಾಕ್ಸಿಮಮ್ ಒಂದು 2 ಲಕ್ಷವರೆಗೂ ನಿಮಗೆ ಕೊಡ್ತಾರೆ. ಸೊ ಈಗ ಲಿಮಿಟ್ ಇರೋದಲ್ಲ, ಮಿನಿಮಮ್ 50,000 ಸಿಗುತ್ತೆ ನಿಮಗೆ.
ಸೊ ನನ್ನ ಹತ್ರ ಕೂಡ ಕಾರ್ಡ್ ಇದೆ, ಇನ್ಸ್ಟಾ EMI ಕಾರ್ಡ್ ಇದೆ, HDFC ಕಾರ್ಡ್ ಇದೆ, ಆಕ್ಸಿಸ್ ಬ್ಯಾಂಕ್ ಕೂಡ ಕಾರ್ಡ್ ಕೂಡ ಇದೆ. 3 ಕಾರ್ಡನ್ನು ಹೊಂದಿದ್ದೀನಿ ನಾನು. ಸೊ ಹಾಗಾಗಿ ಆ ಒಂದು ಅನುಭವದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಯಾವ ತರ ಲೋನ್ ತಗೊಂಡು ಎಲ್ಲಿ ಕೂಡ ಡ್ಯೂ ಇಟ್ಟಿರಬಾರ್ದು. ಮೊಬೈಲ್ ಲೋನ್ ಆಗಿರ್ಬೋದು, ಇನ್ನಿತರ ಪರ್ಸನಲ್ ಲೋನ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ಬಿಸಿನೆಸ್ ಲೋನ್ ಆಗಿರ್ಬೋದು, ಯಾವುದೇ ಒಂದು ಲೋನ್ ತಗೊಂಡು ನೀವು ಅದನ್ನ ಡ್ಯೂ ಅನ್ನು ಇಟ್ಟಿರಬಾರ್ದು. ಡ್ಯೂ ಇಟ್ಟರೆ ಮಾತ್ರ ನಿಮಗೆ ಅಲ್ಲಿ ಸ್ವಲ್ಪ ಸಿಬಿಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸಿಬಿಲ್ ಎಷ್ಟು ಡೌನ್ ಆಗುತ್ತೋ ಅಷ್ಟು ನಿಮಗೆ ರಿಮಾರ್ಕ್ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಲೋನ್ ತೊಗೊಂಡ್ರು ಕೂಡ ರಿಪೇಮೆಂಟ್ ಅನ್ನ ಚೆನ್ನಾಗಿ ಮಾಡಿ, ಯಾವುದೇ ತರ ಲೋನ್ ಇರಲಿ ಎಲ್ಲನೂ ಸರಿಯಾದ ಟೈಮಲ್ಲಿ ಕಟ್ಟಿದ್ರೆ ಮಾತ್ರ ನಿಮಗೆ ಸಿಬಿಲ್ ಏರ್ತಾ ಹೋಗುತ್ತೆ. ಸೊ ಡ್ಯೂ ಇಟ್ಟರೆ ಮಾತ್ರ ಸಿಬಿಲ್ ಡೌನ್ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ನಮ್ಮ ಒಂದು CSC ನಲ್ಲಿ ಕ್ರೆಡಿಟ್ ಕಾರ್ಡು ಮಾಡಿಕೊಡೋ ಒಂದು ಸೇವೆಯನ್ನ ಬಿಟ್ಟಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಅಂತ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೂ ಕೂಡ ನಾವೇ ಅಪ್ಲೈ ಮಾಡಿ ಕೊಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಂಬರ್ ಕೊಡ್ತೀನಿ. ನಮ್ಮ ನಂಬರ್ಗೆ ಕರೆ ಮಾಡಿ ಎಲ್ಲ ಡಾಕ್ಯುಮೆಂಟು ನಮ್ಗೆ ವಾಟ್ಸಪ್ ಮಾಡಿದರೆ ನಮಗೆ ಆನ್ಲೈನ್ ಮುಖಾಂತರ ಲೈವ್ ಅಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ ನಿಮಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ ಅಂತಾನೆ ಹೇಳ್ಬೋದು. ಅದೇನೇ ಸರ್ವಿಸ್ ಫೀಸ್ ಇದೆಯಲ್ಲ ಅದು ನಮಗೆ ಫೋನ್ ಪೇ ಮುಖಾಂತರ ಮಾಡಿದ್ರೆ ಸಾಕು, ನಿಮಗೆ ಸೇವೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.